ಇದ್ದೀನಿ. ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡೀನ್ರೆ. ಟೈಮ್ 11 ಗಂಟೆ ಆಗೈತೆ ನೋಡಿ ಸ್ನೇಹಿತರೆ. ಇವಾಗ ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಏನು ಕಾರಣ ಇರ್ಬೋದು ಅಂತ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿ ಸಪೋರ್ಟ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ನೋಡಿ, ಗಿಡ ಕಡ್ದಿರೋದ್ರಿಂದ ವಿಡಿಯೋ ಮಾಡೋಕ್ಕೆ ನನಗೆ ಸಾಧ್ಯ ಆಗ್ತಾಯಿತ್ತು. ಯಾಕಂದರೆ ಬೆಳಗ್ಗೆನೇ ಒಣ ಗಿಡನ ನೋಡಬಾರ್ದು, ಅದು ಕೆಳಗಡೆ ಬಿದ್ದಿದ್ರೆ ನಡೀತಿತ್ತು ಸ್ನೇಹಿತರೆ, ಸ್ಟೇಟಾಗಿ ನಿಂದಿರಬಾರ್ದತ್ತ. ಅದರಿಂದ ತುಂಬಾ ನಮ್ಮ ಮನೆ ಒಳಗಡೆ ಪ್ರಾಬ್ಲಮ್ ಆಯಿತು. ಸ್ವಲ್ಪ ಕೋಳಿಗಳಿಗೆ ಕೂಡ ಕಾಳು ಹಾಕಿ ಬಂದಿದ್ದೀನಿ ಸ್ನೇಹಿತರೆ. ಅಲ್ಲಿ ಬರೀ ಒಳಗಡೆ ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಜಸ್ಟ್ ಇವಾಗ ರೊಟ್ಟಿ ಮಾಡಿದೆ ಸ್ನೇಹಿತರೆ. ಇನ್ನೊಂದು ರೊಟ್ಟಿ ಬಿಟ್ಟು ಹೋಗಿದೆ ನೋಡಿ, ತವಿ ಒಳಗಡೆ ಥರ ಖಡಕ್ಕಾಗಿ ಮಾಡಿ ತಿನ್ಬೇಕಂತ ಹೇಳಿ. ಒಲಿನ ಮುಖ್ಯ ರೀ. ಗ್ಯಾಸಿಂದು ತುಂಬಾ ಪ್ರಾಬ್ಲಮ್ ಆಗಿದೆ. ಈಗ ಎಲ್ಲೂ ಗ್ಯಾಸ್ ಸಿಗ್ತಾಯಿಲ್ಲ. ಒಲೆ ಮೇಲ್ಗಡೆನೆ ನೋಡಿ ಎಲ್ಲ ಅಡುಗೆ ಮಾಡೋದು. ಹಳ್ಳಿನೇ ಚೆನ್ನಾಗಿರುತ್ತೆ ಅಂತ ಅನ್ಕೋಬೋದು ನೀವು. ಹಳ್ಳಿ ಒಳಗಡೆ ಇದ್ದವರೆಲ್ಲ ಕಟ್ಟಿಗೆ ಮೇಲ್ಗಡೆ ಮಾಡ್ತೀರಿ. ಮತ್ತು ಸಿಟಿಯವ್ರು ನಾವು ಏನು ಮಾಡಬೇಕು ಅನ್ನೋರು ತುಂಬಾ ಕಷ್ಟ ಅನುಭವಿಸ್ತೀರ ಸ್ವಲ್ಪ ದಿನ. ಈಗ ಗ್ಯಾಸ್ ಸಿಗೋವರೆಗೆ ಮಾತ್ರ, ಸಿಕ್ಕರೂ ಕೂಡ ಜಾಸ್ತಿ ಅಮೌಂಟ್ ಆಗುತ್ತೆ ನೋಡಿ ಗ್ಯಾಸ್ ತುಂಬಲಿಕ್ಕೆ. ರೊಟ್ಟಿ ಮಾಡಿದೆ ಸ್ನೇಹಿತರೆ, ಇಷ್ಟು ರೊಟ್ಟಿ ಮಾಡೀನಿ. ಪಲ್ಯ ಮಾಡಬೇಕು, ಸ್ವಲ್ಪ ನೈಟ್ ದಿನ ಪಲ್ಯ ಐತಿ. ಬದ್ನಿಕಾಯಿ ಭರ್ತಾ ಮಾಡಬೇಕು ಅಂದ್ಕೊಂಡು ಒಲೆ ಒಳಗಡೆ ಸುಡಬೇಕಂತೆ. ಮನೆ ತಂದಿರೋ ಬದ್ನಿಕಾಯಿ ಅದಾವೆ, ಎಳೆದಿದೆ. ಕರೆ ನಂದು ವಯಸ್ಸಲ್ಲಿ ಗೊತ್ತಾಗ್ತಿರ್ಬೋದು ನಮ್ಗೆ ಏನಾಗಿತ್ತು ಅನ್ನೋದು. 2-3 ದಿನ ಆಯಿತು ನಾನು ಲಾಗ್ ಯಾವ ವಿಡಿಯೋ ಹಾಕಿಲ್ಲ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಸ್ನೇಹಿತರೆ. ಅದೇನೋ ಅಂತಾರಲ್ಲ, ಹಲ್ಲು ನೋವು ಆದಂಗಾಗಿ ಸಿಕ್ಕಾಪಟ್ಟೆ ಹಲ್ಲು ನೋವು. ಹಾಗೆ ನೀರು ಚೇಂಜ್ ಆಗಿತ್ತೋ ಗೊತ್ತಿಲ್ಲ. ಈ ಥರ ಖಡಕ್ ರೊಟ್ಟಿ ಲಾಸ್ಟಲ್ಲಿ ಮಾಡಿದರೆ ನಂಗೆ ಟೇಸ್ಟ್ ಆಗ್ತೈತಿ. ಗ್ಯಾಸ್ ಮೇಲ್ಗಡೆ ಮಾಡಿದ್ರು ಕೂಡ ಲಾಸ್ಟ್ ರೊಟ್ಟಿ ಬಾಳೋತನ ತವಿ ಮೇಲ್ಗಡೆ ಇಟ್ಬಿಡ್ತೀನಿ ಸ್ನೇಹಿತರೆ. ಯಾಕಂದ್ರೆ ಮೊನ್ನೆ ನಮ್ಮ ತಂಗಿ ಮನೆಗೆ ರೊಟ್ಟಿ ಮಾಡಿದೆ, ಲಾಸ್ಟಲ್ಲಿ ಹಾಗೆ ಇಟ್ಟಿದ್ದೆ. ಯಾಕೆ ಏನಾಯ್ತು ಹಿಂಗ್ಯಾಕಕ್ಕ ತನ್ನಕತ್ತವ. ನನಗೆ ಒಂದು ರೊಟ್ಟಿ ಖಡಕ್ಕಾಗಿ, ಲಾಸ್ಟ್ನೇ ರೊಟ್ಟಿ ಖಡಕ್ಕಿದ್ರನ ತಿನ್ನಕ್ಕೆ ಇಷ್ಟ ಆಗ್ತೈತೆ ಅಂದೆ. ಇವಾಗ ಈ ಬದ್ನಿಕಾಯಿ ಸುಟ್ಕೊಂಡು ಬರ್ರಿ ಸ್ನೇಹಿತರೆ. ಇಷ್ಟೆಲ್ಲ ಇವೆಲ್ಲ ಸುಡಬೇಕಾದ್ರೆ ಗ್ಯಾಸ್ ಎಷ್ಟು ವೇಸ್ಟ್ ಆಗ್ತಿರ್ತೈತಿ. ನಾನೇನು ಇದಕ್ಕೆ ಕಟ್ಟಿಗೆ ಹಾಕಂಗಿಲ್ಲ, ಅದೇ ಬೆಂಕಿ ಮೇಲ್ಗಡೆನೆ ಬಿಸಿ ಇದು ಆಗ್ತಾವೆ ಸ್ನೇಹಿತರೆ. ಬರೀ ಇದನ್ನ ಸುಟ್ಕೊಂಡು ಇದ್ರದ ಭರ್ತಾ ಮಾಡಬೇಕು ಅಂದ್ಕೊಂಡಿನಿ. ನೈಟ್ದು ಇನ್ನು ಹೀರಿಕಾಯಿ ಪಲ್ಯ ಐತಿ ಸ್ನೇಹಿತರೆ. ಕೂಡೋಕ್ಕೂ ಆಗ್ತಾಯಿಲ್ಲ, ಜಲ್ದಿ ಹೇಳೋಕ್ಕೂ ಆಗ್ತಾಯಿಲ್ಲ, ಸಿಕ್ಕಾಪಟ್ಟೆ ಸುತ್ತು. ಇಷ್ಟು ಹೀರಿಕಾಯಿ ಪಲ್ಯ ಐತಿ, ರೈಸ್ ಐತ್ರಿ ನೈಟ್ದು. ಇದರಲ್ಲಿ ಚಿಕ್ಕು ಹಣ್ಣು ಹಾಗೆ ಹಾಕಿಟ್ಬಿಟ್ಟಿನಿ ಸ್ನೇಹಿತರೆ. ಇದ್ರಾಗ ತಕ್ಕೊಂಡು ತಿಂದೇ ಇಲ್ಲ ರೀ. 2-3 ಹಣ್ಣು ಕೊಳತು ಇದು ಆದಂಗೆ ಆಗಿದ್ದು ರೀ, ಮೆತ್ತಗಾಗಿಬಿಟ್ಟಾವ್ರಿ. ಈ ಥರ ಪೂರ ಹಣ್ಣಾಗಿ ಹೊರಗಡೆ ತೆಗೆದಿಟ್ಟಿನಿ. ಫುಲ್ ಹಣ್ಣಾಗಿ ಅವ್ರಿಗೆ ಚಿಕ್ಕು ಹಣ್ಣು ಅಷ್ಟು. ಯಜಮಾನ್ರು ಕೆಲಸ ಮಾಡಕ್ಕೆ ಹೋಗ್ತಾರಲ್ಲ, ಅವ್ರಿಗೆ ಕೊಟ್ಟಿದ್ರೆ ಅದ್ರಾಗ ದ್ರಾಕ್ಷಿ ಚಿಕ್ಕು ರೀ. ಇನ್ನು ಸ್ವಲ್ಪ ತಿಂದೀವಿ ಸ್ನೇಹಿತರೆ. ಆರೋಗ್ಯಕ್ಕೆ ತುಂಬಾ ಉಪಯೋಗವಾದ ಹಣ್ಣು ನೋಡ್ರಿ ಇದು. ರುಚಿ ಜಾಸ್ತಿ ಅದಾವ್ರಿ. ಒಂದು ಹಣ್ಣು ತಿಂದೀನಿ ಸ್ನೇಹಿತರೆ. ಚಹಾ ಮಾಡಿದ್ದು ನಮ್ಮ ಚಿನ್ನು ಚಹಾ ಕುಡಿದು ಈ ಕಡೆ ಈ ಪ್ಲೇಟ್ ಅಲ್ಲೇ ಇಟ್ಟೀನಿ. ಬಾಂಡೆ ಇಷ್ಟು ಬಾಂಡೆ ಅದಾವ. ಇಷ್ಟು ನೋಡ್ರಿ ಖಡಕ್ ರೊಟ್ಟಿ ಅದಾವೆ. ರೊಟ್ಟಿ ಸ್ಟಾಕ್ ಹಾಗೆ ಇರೋರಿ. ದೇವ್ರ ಪೂಜೆ ಮಾಡಿಲ್ಲ ರೀ, ಯಾಕಂದರೆ ಇಲ್ಲಿ ಒಬ್ಬರು ತೀರ್ಕೊಂಡಾರ ಸ್ನೇಹಿತರೆ. ನಮ್ಮ ಊರ ಮಗ್ಲ ತೋಟದಾಗ ತೀರ್ಕೊಂಡಾರ. ಪೂಜೆ ಮಾಡ್ಬೇಕಂದೆ 10 ಗಂಟೆಗೆ ಜಾಕ ಮಾಡಿದ್ದೆ. ನಮ್ಮ ಯಜಮಾನ್ರು ಬಂದು ಹಿಂಗೆ ತೀರ್ಕೊಂಡಾರಂತಂದರೆ ನಮ್ಗೆ ಸುದ್ದಿ ಕೇಳಿದ್ವಂದ್ರೆ ನಾವು ಪೂಜೆ ಮಾಡಂಗಿಲ್ಲ ಸ್ನೇಹಿತರೆ. ನಿನ್ನೆ ಬಟ್ಟೆ ಅದಾವು, ಇವತ್ತಿನ ಬಟ್ಟೆ ನೀರು ಬಂದಿಲ್ಲ. ಎಲ್ಲ ಅಲ್ಲಿದಲ್ಲೇ ಇಟ್ಟು ಮನೆಗೆ ಹೆಣ್ಮಕ್ಳಿಗೆ ಹುಷಾರು ತಪ್ಪಬಾರ್ದು ನೋಡ್ರಿ. ಹುಷಾರು ತಪ್ಪರೆ ಎಲ್ಲ ಕೆಲಸ ಸ್ಟಾಕ್ ಆಗಿ ಕೂತ್ಬಿಡ್ತಾವೆ ನೋಡ್ರಿ ಅಲ್ಲಿ. ಬರ್ರಿ ಸ್ನೇಹಿತರೆ, ಮತ್ತು ಅದನ್ನು ಮಾಡಿ ಸಿಗ್ತೀನಿ ರೀ. ಚಿನ್ನು ಹೋಗ್ಯಾನ್ರಿ ಅಂಗಡಿಗೆ. ಊಟ ಇಲ್ಲ ರೀ, ನಾ ಯಾರ್ದು ಒಬ್ರದ್ದು ಊಟ ಇಲ್ಲ. ನನಗೆ ಹುಷಾರಿಲ್ಲ ಇಲ್ದಾಗ
ಊಟ ಈಗಿತ್ತರಿ ರೊಟ್ಟಿ ಇದ್ದು ಅಷ್ಟು ಅನ್ನ ಇತ್ತು ನಿಮ್ಮ ಚಿನ್ನು ಊಟ ಮಾಡಿ ಹೋಗ್ಯಪ್ಪ ಅಂತಂದ್ಯಾರೆ ಅದ್ರ ಹಾಗೆ ಹೋಗ್ಯಾನ್ರಿ ನಾನು ಒಂದು ಸ್ವಲ್ಪ ಊಟ ಮಾಡಿ ಹೋಗಿ ಅವನ್ನ ಕಳಿಸ್ಬೇಕ್ರಿ. ಸುಡ್ಬೇಕ್ರಿ ಅವು ಪೂರ್ಣ. ಒಲೆ ಇದು ಕಟ್ಟಿಗೆ ಆರಿಸ್ಬಿಡ್ತೀನಿ ರೀ, ಬೆಂಕಿ ಮೇಲ್ಗಡೆನೇ ಆಗ್ತೈತಿ. ಮತ್ತು ಅದ್ರದ್ದು ಹೋಗಿ ಅದ್ರೊಳಗಡೆ ಸೇರ್ಕೋತೈತ್ರಿ. ಉರಿನೂ ಹತ್ತಾ ಇಲ್ಲ ಅವು ಕಟ್ಟಿಗೆ. ಟೈಮ್ ಭಾಳ ಆಗೈತ್ರಿ. ಪ್ಯಾನ್ ಹಚ್ಚಿಬಿಟ್ಟಿನ್ರಿ ಅಲ್ಲಿ. ಈ ಥರನ ಬೆಂಕಿ ಕೆಂಡದಾಗ ಸುಟ್ಕೋಬೇಕ್ರಿ. ಆ ಥರನ ಕೆಂಡದಾಗ ಸುಟ್ಕೊಂಡ್ರನ ಟೇಸ್ಟ್ ಇರ್ತೈತೆ ನೋಡ್ರಿ. ಬರ್ಸ್ಲಿಕ್ತಾರೆ ಮತ್ತೆ ಸಿಗ್ತೀನಿ ರೀ, ನೋಡಿ ಸಪೋರ್ಟ್ ಮಾಡಿ. ಬಂದು ಬಾಂಡೆ ತೊಳೆದೆ, ಹಾಗೆ ಬಟ್ಟೆ ತೊಳೆದು ಹಾಕಿದೆ ಸ್ನೇಹಿತರೆ. ಬಾಂಡೆ ಇಷ್ಟು ಇನ್ನೊಂದು ಸ್ವಲ್ಪ ಮ್ಯಾಗ್ಲ ಕಡೆ ಹಚ್ಚಿನಿನ, ಇದು ಕಡಂಗ್ ಕೂಡ ಅದ್ರಾಗ ಇತ್ತು, ಎಲ್ಲ ತೊಳೆದಿಟ್ಟಿನಿ. ಬೆಳಿಗ್ಗೆದು ಇನ್ನೂ ಬದ್ನಿಕಾಯ್ದು ಬರ್ತಾ ಇದೆ ಸ್ನೇಹಿತರೆ. ಇಷ್ಟ ಡಿಫ್ರೆಂಟ್ ಮಾಡಿ ನೋಡಿ ಈ ಸಲ. ಉಳ್ಳಾಗಡ್ಡಿ ಟೊಮೆಟೊ ಹಾಕಿ ಒಗ್ಗರಣೆ ಹೊಡೆದಿದ್ದೆ ಸ್ನೇಹಿತರೆ. ಅವ್ರು ಯಾರಿಗೂ ಇಷ್ಟ ಆಗಂಗಿಲ್ಲ, ಜಾಸ್ತಿ ಇದೆ ಅಂದ್ಕೊಂಡು ಒಂದು ದಪ್ಪ ಟೊಮ್ಯಾಟೊ ಉಳ್ಳಾಗಡ್ಡಿ ಹೋಳಿ ಹಾಕಿದ್ದೆ. ಏನಾಗಂಗಿಲ್ಲ, ಇನ್ನೂ ಇಷ್ಟು ರೊಟ್ಟಿ ಅದಾವು. ಮತ್ತು ಅವರು ತಿನ್ನಂಗಿಲ್ಲ ಅಂದ್ಕೊಂಡು 4 ಮೊಟ್ಟೆದು ಮೊಟ್ಟೆ ಪಲ್ಯ ಮಾಡಿದ್ದೀನಿ ನೋಡಿ. ಪಲ್ಯನೂ ಅನ್ಬೋದು, ಸಾಂಬಾರನ್ನು ಅನ್ಬೋದು ರೀ. ಯಾಕಂದ್ರೆ ಸ್ವಲ್ಪ ತಿಳುವಾಗಿ ಮಾಡಿದ್ದೀನಿ. ಈ ಥರ ರೈಸ್ ಒಳಗಡೆನೂ ಆಗ್ತೈತೆ ಅಂದ್ಕೊಂಡು ಈ ಥರ ಮಾಡಿದ್ದೀನಿ. ಬೆಳಗ್ಗೆದು ಬದ್ನಿಕಾಯಿ ಸಿಪ್ಪಿ ತೆಗೆದಿದ್ರು ಅಲ್ಲೇ ಐತಿ ಸ್ನೇಹಿತರೆ. ಯಾಕಂದ್ರೆ ಇಡೀ ದಿನ ನನಗೆ ಏನು ವಿಡಿಯೋ ಮಾಡೋಕ್ಕೆ ನನ್ನ ಮಗ ಮೊಬೈಲಾಗಿ ಕೊಡಲಿಲ್ಲ, ಅವನೇ ಇಟ್ಕೊಂಡು ಬಿಟ್ಟ ಸ್ನೇಹಿತರೆ. ಅವನೇ ಇಟ್ಕೊಂಡು ಬಿಟ್ಟಾನ. ಈಗ ಇನ್ನೂ ಗಾಡಿದು ಡೆಕೋರೇಷನ್ ಮಾಡೋದು ನಡೆದೇ ಬಿಟ್ಟೈತ್ರಿ. ಅದು ಊಟಕ್ಕೆ ಒದ್ರಾಕತ್ತೀನಿ ನಾನು. ಬರ್ರಿ ಹೇಳಿ, ಬಿಸಿಲಿದೆ ರೀ. ಇನ್ನು ಇದು ತೋರಿಸ್ಬೇಕು ಅಂದ್ಕೊಂಡು ಎಲ್ಲ ತೆಗ್ದಿದ್ದೀರಿ ಅದ್ರ ಮ್ಯಾಗಿಂದು. ಏನು ಮಾಡ್ಲಕತ್ತಾರಂತ ನೋಡೋಣ ಬರ್ರಿ. ಹೊರಗೆ ಬರು. ಟೈಮ್ 10 ಗಂಟೆ ಆಗೈತ್ರಿ. ಇನ್ನೂ ಕೆಲಸ ನಡೀತಾನೆ ಇದೆ. ಗಾಡಿ ಡೆಕೋರೇಷನ್ ಮಾಡೋದು ನೋಡ್ರಿ ನಮ್ಮ ಚಿನ್ನು. ಬಾ ಚಿನ್ನು, ಊಟ ಮಾಡೋದು. ಹೊಟ್ಟೆ ಮುಂಜಾನೆ ಊಟ ಮಾಡಿದ್ದ, ಇನ್ನ ಮನ ಊಟಿಲ್ಲ. 12ವರೆಗೆ ಹಂಗೆ. ಮತ್ತು ನನಗೆ ಆರಾಮ ಇರ್ಲಿಕ್ರೆ ಹಂಗೆ ಆಕೈತಿ. ನನ್ನ ಜೋಡಿ ನೀವು ಉಪವಾಸಕೊಂಡ್ರು ಹೌದಿಲ್ಲ? ಎಟ್ಟು ಕಟ್ಟೋದಪ್ಪ ಇದು. ಹೊಲ್ದಾಗ ಕೆಲಸ ಮಾಡೋದೈತೇನು, ಶೋರೂಮ್ದಾಗ ನಿಂದಿಸಿದಾಗ ಮಾಡಿದಿಲ್ಲ ಅದು. ಹಾಂ, ಸೈಕಲ್ದು ಎಲ್ಲ ಬಿಚ್ಕೊಂಡು ಬಂದು ಕಟ್ಟಾಕತ್ತಾನ. ಈ ಹೊಲ್ದಾಗ ಹೋಗಿ ಎಲ್ಲ ಧೂಳು ಆಗ್ತೈತಿಲ್ಲ ಅದು ಒಟ್ಟು ಎಲ್ಲ. ಏನಾಗಿತ್ತು ಮತ್ತೆ ಹಂಗ. ಮತ್ತೆ ಎಲ್ಲಿ 5 ತಿಂಗಳಾತ ಅದು. 5 ತಿಂಗಳಾತ ಒಂದು ಜಾಗಕ್ಕೆ ಹಚ್ತಲ್ಲಿ ಹಚ್ಚನ. ಮತ್ತೆ ಹಂಗ ಆಕೈತಿ. ಸಾಕು ಬರ್ರಿ, ಊಟ ಮಾಡೋಣ ಬರ್ರಿನ ಚಿನ್ನಪ್ಪ. ಬಾ ಚೆನ್ನು, ಬಾ. ಹೊಟ್ಟೆ ಸುಸ್ತು ಬರಾಕತ್ತೈತಿ ನನಗೆ. ಎಷ್ಟು ಖುಷಿಪ್ಪ. ಒಟ್ಟು ಗಾಡಿ ಸಾಲಿ ಕಲಿ ಅಂದ್ರೆ ಹಿಂಗ. ಏನು ಕಟ್ಟೋದಲ್ಲಿ ಕಾಲು ಹಚ್ಚೋದಲ್ಲ ಅದು ಗಾಡಿಗೆ. ಮತ್ತೆ ನಮಸ್ಕಾರ ಮಾಡ್ತಾನೆ. ಇದಕ್ಕೆ ಹಿಂಗಾದ್ರೆ ಮತ್ತೊಂದು ಏನಾರು ಗಾಡಿ ತಂದ್ರೆ ಹ್ಯಾಂಗೇನು? ಗಾಡಿ ತರೋದೇ ಇಲ್ಲಿನ ಲಾಸ್ಟ್ ಇದೆ. ಏನು ತರಂಗಿಲ್ಲ ಗಾಡಿ. ಸಾಲಿ ಕಲಿಯವ್ರಿಗೆ ಎದಕ್ಕೆ ಬೇಕು ಗಾಡಿ ಅದು, ಹೌದಿಲ್ಲ? ಬಾ ಊಟ ಮಾಡೋಣ. ಚಿನ್ನಪ್ಪ ಬಾ.
ಬರ್ರಿ ಸ್ನೇಹಿತರೆ, ನಾರೇ ಊಟ ಮಾಡ್ತೀನಿ ರೀ. ಅವ್ರಲ್ಲಿ ಪರವಾಗಿಲ್ಲಾಗ್ಯಾರ. ಇವಡೇ ಏನು ಮಾಡ್ತೀನಿ ಸ್ನೇಹಿತರೆ, ಏನು ಮಾಡ್ಬೇಕು ಅಂದ್ಕೊಂಡಿನಿ. ನೋಡೋಣ್ರಿ ಏನು ಮಾತಾಡ್ತಾರೆ ಅಪ್ಪ ಮಗ